ರಾಘವೇಂದ್ರ ಅವರಿಗೆ 53 ತುಂಬಿ 54. ನಿನ್ನೆಯಿಂದ ಅವರ ಹುಟ್ಟುಹಬ್ಬ ಶಿಕಾರಿಪುರದಲ್ಲಿ ಆಯಿತು. ಬಹಳ ಅದ್ದೂರಿಯಿಂದ ಶಿಕಾರಿಪುರದ ಜನ ನಿನ್ನ ಮಾಡೋಣ. ನಾನು ಕೂಡ ಅಲ್ಲಿ ಉಪಸ್ಥಿತರಿದ್ದೆ. ಇವತ್ತು ಶಿವಮೊಗ್ಗದಲ್ಲಿ 2 ಕಡೆ ನಡೀತಾ ಇದೆ. ನಿನ್ನೆ ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ಬಹಳ ಉತ್ಸಾಹ. ನಮ್ಗೇನಂದ್ರೆ ರಾಜಕಾರಣಿಗಳ ಹುಟ್ಟುಹಬ್ಬ, ಫ್ಲೆಕ್ಸು ಇದನ್ನು ನೋಡಿ 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 ಬೇಜಾರಾಗೋಗ್ತಿದೆ. ಯಾಕಂದ್ರೆ ಹುಟ್ಟುಹಬ್ಬ ಆಚರಿಸ್ಕೊಂಡ್ರೆ ತನಗಿಲ್ಲದೆ ಇರುವಂತ ಪ್ರತಿಭೆ ಇದನ್ನ ಯಾರೋ ಹೊರಬೇಕು, ಯಾರೋ ಹಾರಬೇಕು, ಈ ಭಾವನೆಯಲ್ಲೇ ಅನೇಕ ರಾಜಕಾರಣಿಗಳು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರ್ತಾರೆ. ಆ ಫ್ಲೆಕ್ಸ್ ನೋಡಿದಾಗಲೇ ಯಾರೋ ಒಂದು ಮನುಷ್ಯನ ಹುಟ್ಟಿದಾರಲ್ಲ ಅಂತ ಹೇಳಿ ನಮ್ಗೆ ಅನ್ಸುತ್ತೆ. ಒಂದು ವೇಳೆ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರುವಂತಹದ್ದು ಆ ರೀತಿ ಅಲ್ಲ. ಒಬ್ಬ ಸಾಧಕನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಶಿವಮೊಗ್ಗ ಕ್ಷೇತ್ರದ ಪಾರ್ಲಿಮೆಂಟ್ ಸದಸ್ಯರು ಈ ಪಾರ್ಲಿಮೆಂಟಿನ ಚಿತ್ರಣವನ್ನು ಬದಲಾಯಿಸಿರ್ತಕ್ಕಂಥ ಒಬ್ಬ ಸಾಧಕನ ಹುಟ್ಟುಹಬ್ಬ ಇದೆ. ಕೃತಜ್ಞತಾ ಅಪೂರ್ವಕವಾಗಿ ನಾವು ಆಚರಿಸ್ತಾ ಇದ್ದೀವಿ. ನೀವು ಹಿಂದಕ್ಕೆ ನಾನಿದ್ದೇವೆ, ನೀವು ಮಾಡಿರ್ತಕ್ಕಂಥ ಸಾಧನೆ ನಮಗೆ ಮೆಚ್ಚುಗೆಯನ್ನು ಕೊಟ್ಟಿದೆ. ಇನ್ನಷ್ಟು ಮುಂದುವರಿಯಲಿ ದೇವರಿಗೆ ಎಲ್ಲ ರೀತಿಯ ಶಕ್ತಿಯನ್ನ ಕರುಣಿಸಿ ಇನ್ನಷ್ಟು ದೇಶ ಸೇವೆಯನ್ನು ಮಾಡುವಂತ ಅವಕಾಶವನ್ನು ಕೊಡ್ಲಿ ಅಂತ ಹೇಳಿ ನಾವೆಲ್ಲ ಸೇರಿ ರಾಘಣ್ಣನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇಲ್ಲಿ ಮೂಡಿಸಿ ಅವರು ಹೊಗಳಿಕ ಮುಖಸ್ತುತಿ ಮಾಡ್ಲಿಕ್ಕಾಗಿ ಈ ಕಾರ್ಯಕ್ರಮ ಅಲ್ಲ, ಅವರಿಗೆ ಸ್ಫೂರ್ತಿಯನ್ನ ಪ್ರೇರಣೆಯನ್ನ ತುಂಬಲಿಕ್ಕಾಗಿ. ಯಾರು ನಿಜವಾದ ಸಾಧಕ ಇದ್ದಾರೆ, ಯಾರು ನಿಜವಾದ ಸಮಾಜದ ಬಗ್ಗೆ ದೇಶದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಇವತ್ತು ದುಡಿತಾ ಇದ್ದಾರೆ, ಹಗಲಿರುಳು ಚಿಂತನೆ ಮಾಡ್ತಾ ಇದ್ದಾರೆ, ಆತನಿಗೆ ಈ ಸಮಾಜವನ್ನು ಶುಷ್ಕ ಸಮಾಜ ಅಂತ ಅನಿಸಬಾರದು. ನಾವು ಬೆನ್ನು ಹಿಂದಿದ್ದು ಬೆನ್ನು ತಟ್ಟಿ ನಿಮ್ಮ ಕೆಲಸಗಳನ್ನು ನಾವು ಗಮನಿಸಿದ್ದೀವಿ ಅಂತ ಎಲ್ಲರೂ ಒಂದು ಕಡೆ ಹೇಳಿದ್ರೆ ಅವರಿಗೆಲ್ಲ ಒಂದು ಪ್ರಯತ್ನ. ಇವತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ರಾಜಕಾರಣಿ ಒಬ್ಬ ಇಂಗ್ಲಿಷ್ ತತ್ವಶಾಸ್ತ್ರಜ್ಞ ಹೇಳ್ತಾನೆ, ಒಬ್ಬ ಶ್ರೇಷ್ಠ ರಾಜಕಾರಣಿ ಯಾರು ಅಂತ, ಯಶಸ್ವಿ ರಾಜಕಾರಣಿ ಯಾರು ಅಂತ. ಚುನಾವಣೆಯ ಮೊದಲು ಇಂತಿಂತ ಕೆಲಸಗಳನ್ನು ನಾನು ಮಾಡ್ತೀನಿ ಅಂತ ಹೇಳಿ ಜನರಲ್ಲಿ ಕನಸುಗಳನ್ನು ನಿರ್ಮಾಣ ಮಾಡಬೇಕಂತ ಚುನಾವಣೆಯಲ್ಲಿ ಆಶ್ವಾಸನೆ ಕೊಡೋದು. ಆಮೇಲೆ ಅವೆಲ್ಲವೂ ಕೂಡ ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಚುನಾವಣೆ ಅಷ್ಟೊತ್ತಿಗೆ ನಾನು ಯಾವ ಕಾರಣಕ್ಕಾಗಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಜನರನ್ನು ಕನ್ವಿನ್ಸ್ ಮಾಡಬೇಕು. ಇವೆರಡು ಪ್ರತಿಭೆ ಇಟ್ಕೊಂಡ್ರೆ ಅವರ ಯಶಸ್ವಿ ರಾಜಕಾರಣಿ ಅಂತ ಹೇಳ್ತಾರೆ. ಒಂದು ವೇಳೆ ನಮ್ಮ ರಾಘಣ್ಣ ಆ ರೀತಿಯ ಯಶಸ್ವಿ ರಾಜಕಾರಣಿ ಅಲ್ಲ. ನಮ್ಗೇನನ್ನ ಆಶ್ವಾಸನೆ ಕೊಟ್ಟಿದ್ರು ಅದನ್ನು ಈಡೇರಿಸಿದ್ದಾರೆ. ಚುನಾವಣೆಯಲ್ಲಿ ಕೊಡದೇ ಇರುವ ಆಶ್ವಾಸನೆಗಳನ್ನು ಈಡೇರಿಸಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ 2 ರೀತಿಯಿಂದ ನಾವು ಅವರಿಗೆ ನಮಸ್ಕಾರ ಹಾಕ್ತೀವಿ. ನಾವು ಪೂಜೆ ಮಾಡೋ ಕೆಲವು ದೇವರುಗಳು ಇರ್ತಾರೆ, ಅವರಿಗೆ ನಮಸ್ಕಾರ ಹಾಕ್ತೀವಿ. ಅಪ್ಪ ಒಳ್ಳೆ ಮಾಡು, ನನಗೆ ಆರೋಗ್ಯ ಕೊಡು, ಆಯುಷ್ಯ ಕೊಡು, ನನ್ನ ತಪ್ಪನ್ನ ಕ್ಷಮಿಸು, ಮುಂದೆ ಒಳ್ಳೆ ಕಾರ್ಯಕ್ಕೆ ನನಗೆ ಶಕ್ತಿ ಕೊಡುವಂತ ದೇವರನ್ನ ಪೂಜೆ ಮಾಡ್ತೀವಿ. ಗಣಪತಿ, ಈಶ್ವರ ಎಲ್ಲರೂ. ಆದ್ರೆ ಇನ್ನು ಕೆಲವರನ್ನ ಪೂಜೆ ಮಾಡ್ತಾ ಇಲ್ಲ. 2 ರೀತಿ ಏನಂದ್ರೆ ಅದು ದೈವಗಳು, ಅವುಗಳನ್ನು ಪೂಜೆ ಮಾಡಬೇಕಪ್ಪ, ಉಪದ್ರವವನ್ನು ಕೊಡಬೇಡ. ನಮ್ಮ ರಾಜಕಾರಣಿಗಳಿಗೆ ಬಹಳ ಜನರಿಗೆ 2 ರೀತಿ ಪೂಜೆ ಇದೆ. ನಮ್ಗೆ ಉಪದ್ರವವನ್ನು ಕೊಡಬೇಡಿ ನೀವು ಅಂತ ಹೇಳುವಂತ ದೈವದ ಪೂಜೆಯನ್ನು ನಾವು ರಾಜಕಾರಣಿಗಳಿಗೆ ಮಾಡಬೇಕು. ಆದ್ರೆ ಆ ಜನ ರಾಗಣ್ಣ ಆಗಿಲ್ಲ, ಯಾರಿಗೆ ಉಪದ್ರ ಕೊಡಲಿಲ್ಲ. ತನ್ನ ಬದುಕನ್ನು ಕೊಟ್ಕೊಂಡು ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ರು. ನಮ್ಗೆ ಅನೇಕ ಯಡಿಯೂರಪ್ಪನವರ ಮಗ ಅವರು. ನಾವು ಆರಂಭದಲ್ಲಿ ಬಹಳ ಜನ ಹೇಳ್ತಾ ಇದ್ವಿ, ಏನ್ ಬಿಡ್ರಿ ಯಡಿಯೂರಪ್ಪನವರ ಹೆಸರಿದೆ, ಅವ್ರಿಗೆ ಗೆಲ್ದೇ ಇಲ್ಲ. ಮುಖ್ಯಮಂತ್ರಿ ಮಕ್ಕಳಿಗೆ ನಾವು ಸುಧಾರಿಸಬಾರದು
ಅಂತ ಹೇಳಿ ಬಹಳ ಜನ ಮಾತಾಡ್ತಾ ಇದ್ದೀವಿ. ರಾಜಕಾರಣಿಗಳ ಮಕ್ಕಳು ಈ ರೀತಿ ಅವಕಾಶವನ್ನು ಪಡೆದಿರುವಂತಹದ್ದು, ಈ ರೀತಿ ಹಾಳಾಗಿರ್ತಕ್ಕಂಥದ್ದು ಕೂಡ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಅವರಿಗೆ ನಾನು ನಿನ್ನೆ ಶಿಕಾರಿಪುರದಲ್ಲಿ ಹೇಳಿದೆ, ಬೆಚ್ಚನೆಯ ಮನೆ ಇರೋರು, ವೆಚ್ಚಕ್ಕೆ ಹೊಂದೇ ಇರೋರು, ಇಚ್ಛೆಯ ಮೇಲೆಯೂ ಮಾಡದೇ ಇರೋರು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದನ ಸರ್ವಜ್ಞ ಅಂತ ಹೇಳಿ ಹೇಳ್ತಾರೆ. ಯಡಿಯೂರಪ್ಪ ಕಟ್ಟಿದಂತ ಮನೆ ಇತ್ತು. ಆರ್ಥಿಕವಾಗಿ ಆ ಕುಟುಂಬ ಸಶಕ್ತವಾಗಿತ್ತು. ವೆಚ್ಚಕ್ಕೆ ರಾಘವೇಂದ್ರ ಅವರಿಗೆ ಹೊಂದಿತ್ತು. ಏನು ತೊಂದರೆ ಆರ್ಥಿಕ ಶಕ್ತಿ ಇತ್ತು. ಅವರ ಪತ್ನಿ ತೇಜಸ್ವಿನಿ ಅವರು ಅವರ ಇಚ್ಛೆಯನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂತ ಒಬ್ಬ ಹೆಣ್ಣುಗಳು. ಸುದೈವ ಅತ್ಯುತ್ತಮವಾದಂತಹ ಪತ್ನಿಯನ್ನ ಪಡೆದಿರ್ತಕ್ಕಂಥವ್ರು. ಇವೆಲ್ಲವೂ ಇದರ ಮೇಲೆ ಯಾರ ಹಂಗು ನನಗೇನು ಅಂತ ಹೇಳಿ ಭಾವನೆ ಮಾಡಿಕೊಂಡು ಇವತ್ತು ಮೆರಿಬೋದಾಗಿತ್ತು. ಹಾಗೆ ಮಾಡಿದ್ರ ರಾಘಣ್ಣ ಅಂತ ಹೇಳಿದ್ರೆ ಅವ್ರನ್ನ ಹೋಗಲಿಕ್ಕಾಗಿ ನಾನು ಹೇಳ್ತಾ ಇಲ್ಲ. ನಾನು ಆ ಕುಟುಂಬದ ಜೊತೆ ಮೇಲೆ ನಿಕಟವಾದಂತ ಬಾಂಧವ್ಯವನ್ನು ಹೊಂದಿರತಕ್ಕಂಥವ್ರು. ಆರಂಭದಿಂದಲೂ ಕೂಡ ನನ್ನ ಪದವಿ ಶಿಕ್ಷಣವನ್ನು ನಾನು ಶಿವಮೊಗ್ಗದಲ್ಲಿ ಪಡೆದಿದ್ದು. 72 ಇಸ್ವಿಯಲ್ಲಿ ನಾನು ಫಸ್ಟ್ ಇಯರ್ B.Com ನಲ್ಲಿದ್ದಾಗ ಅವ್ರ ಮನೆಗೆ ಹೋಗಿದ್ದೇನೆ. ಮೈತ್ರಾದೇವಿಯವರು ಅವರ ತಾಯಿ ಕೈಯಲ್ಲಿ ಊಟ ಮಾಡಿ ಬಂದಿದ್ದೇನೆ. ಅವತ್ತಿನಿಂದ ಆ ಕುಟುಂಬದ ಜೊತೆ ಮೇಲೆ ನಾನು ಹೋದ. ಯಡಿಯೂರಪ್ಪನವರು 83ರಲ್ಲಿ ಚುನಾವಣೆ ಕಂಟೆಸ್ಟ್ ಮಾಡಿದ್ರು. ನಾನು 83ರಲ್ಲಿ ತೀರ್ಥಹಳ್ಳಿಯಿಂದ ಕಂಟೆಸ್ಟ್ ಮಾಡಿದೆ. ಯಡಿಯೂರಪ್ಪನ ಹೋರಾಟ ನನ್ನ ಜೀವನದಲ್ಲಿ ಸ್ಫೂರ್ತಿಯನ್ನ ಕೊಡ್ತು. ಶಿಕಾರಿಪುರ, ತೀರ್ಥಹಳ್ಳಿ 2 ಭಾಗದಲ್ಲಿ ಈ ಹೋರಾಟಗಳು ನಡೀತಾ ಇತ್ತು. ನೀವು ಅಬ್ಸರ್ವ್ ಮಾಡಿದರೆ ಇಲ್ಲ ಗೊತ್ತಿಲ್ಲ. ಈ ರೀತಿಯಲ್ಲಿ ನಡೀತಾ ಇರ್ತಂತದ್ದು ಅವತ್ತಿಂದಲೂ ಕೂಡ ನಾನು ನೋಡ್ತಾ ಇದ್ದೇನೆ. ಬಹುಶಃ ಯಡಿಯೂರಪ್ಪನವರು ಇಡೀ ರಾಜ್ಯವನ್ನ ತಿರುಗಾಟ ಮಾಡಿ ತನ್ನ ಇಡೀ ಬದುಕನ್ನ ಕೊಟ್ಕೊಂಡು ಪಕ್ಷವನ್ನ ಕಟ್ತಾ ಇದ್ರು. ಅವರಿಗೆ ಕುಟುಂಬದ ಕಡೆ ಗಮನ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸಹಜವಾಗಿ ಮಕ್ಕಳ ಶಿಕ್ಷಣ, ಮಕ್ಕಳ ನಡವಳಿಕೆಯನ್ನು ತಿದ್ದಲಿಕ್ಕೆ ಪುರುಸೊತ್ತಾಗ್ತಾ ಇರಲಿಲ್ಲ. ಇವತ್ತು ನಾವು ನೆನಪು ಮಾಡ್ಕೊಳ್ಬೇಕು ರಾಘವನ ತಾಯಿಯನ್ನು ಮೈತ್ರಾದೇವಿಯವರು. ನಾನು ನಿನ್ನೆ ಹೇಳಿದೆ, ಆ ಹೆಣ್ಣುಗಳಿಗೆ ಮಕ್ಕಳಿಗೆ ಎದೆ ಹಾಲು ಕೊಡಿಸಿದ್ದು ಮಾತ್ರ ಅಲ್ಲ, ಆ ಹಾಲಿನ ಜೊತೆಗೆ ಸಂಸ್ಕಾರವನ್ನು ಕೊಡಿಸಿದ್ರು. ಅದರ ಪರಿಣಾಮ ಎಷ್ಟೇ ಮುಖ್ಯಮಂತ್ರಿಗಳ ಮಕ್ಕಳಾಗಿದ್ರು ಕೂಡ ಎಲ್ಲರೂ ಕೂಡ ಇದ್ರು. ಎಲ್ಲೂ ಹಾಳಾಗಲಿಕ್ಕೆ ಅವಕಾಶ ಆಗ್ತದೆ, ಎಲ್ಲೂ ಹಾಳಾಗಲಿಕ್ಕೆ ಅವಕಾಶ ಇಲ್ಲ. ತಲೆಗೆಟ್ಟು ಮೆಡಲಿಕ್ಕೆ ಅವಕಾಶ ಆಗಲಿಲ್ಲ, ಇನ್ನೊಬ್ಬರಿಗೆ ಉಪದ್ರ ಕೊಡ್ಲಿಕ್ಕೆ ಅವಕಾಶ ಆಗಲಿಲ್ಲ. ಸಂಯಮದಿಂದ ಇದ್ದು ನಾನು ಕೂಡ ಜನಸೇವೆಯನ್ನ ಮಾಡಬೇಕು, ನಾನು ಜನರ ನಡುವೆ ನಿಂತು ಹೋರಾಟ ಮಾಡಬೇಕು, ಸಂಘಟನೆ ಕಟ್ಟಬೇಕು, ಅದ್ರ ಮೂಲಕ ಇವತ್ತು ಕೆಲಸ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ರಾಘಣ್ಣ ಈ ಜಿಲ್ಲೆಯ ಶಿಕಾರಿಪುರದಿಂದ ಒಮ್ಮೆ ವಿಧಾನಸಭೆ ಸದಸ್ಯರಾಗಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ಪಾರ್ಲಿಮೆಂಟ್ಗೆ ಆಯ್ಕೆ ಆದರು. ನಮ್ಗೆ ಇವತ್ತು ರಾಘಣ್ಣ ಏನ್ ಮಾಡಲಿಲ್ಲ ಅಂತ ಕೇಳಬೇಕಿದೆ. ಏನ್ ಮಾಡಿದ್ದಾರೆ ಅಂತ ಹೇಳಿ ನನ್ನ ಇಷ್ಟು ಪಟ್ಟಿ ಇದೆ, ನಾನು ಓದುತ್ತಿಲ್ಲ. ಯಾಕಂದ್ರೆ ಸಮಯ ನಿಮ್ಗೆ ತಾಳ್ಮೆ ಆಗ್ತದೆ. ಇವತ್ತು ನಾವೆಲ್ಲ ಯಾಕೆ ಸೇರಿದ್ದೀವಿ ಅಂದ್ರೆ ನಮ್ಮ ಕಣ್ಣೆದುರುಗಡೆ ಅವರ ಕೆಲಸಗಳಿದ್ದಾವೆ, ಸಾಧನೆಗಳಿದ್ದಾವೆ. ಈಗಾಗಲೇ ಮಿತ್ರರು ಹೇಳಿದ್ರೆ 2 ರೈಲು ಇತ್ತು, ಇವತ್ತು 28 ರೈಲುಗಳು ಓಡ್ತಾ ಇದೆ. ಅದಕ್ಕಿಂತ ಹಿಂದೆ ಇದ್ದಂತ ಪಾರ್ಲಿಮೆಂಟ್ ಸದಸ್ಯರು ಕೂಡ ರೈಲು ಬಿಡ್ತಿದ್ರು. ಇವತ್ತು ರಾಘಣ್ಣ 28 ಬಾರಿ ರೈಲು ಓಡಿಸ್ತಾ ಇದ್ದಾರೆ. ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಸದಸ್ಯರು ಯಾರು ನಾನು ಜೀವನದಲ್ಲಿ ನೋಡಿದ್ದೀನಿ. 86-87 ನಾನು ಜಿಲ್ಲಾ ಪಂಚಾಯತಿಗೆ ಎಲೆಕ್ಟ್ ಆಗಿ ಬಂದೆ ತೀರ್ಥಹಳ್ಳಿಯಿಂದ. ಜಿಲ್ಲಾ ಪಂಚಾಯತಿ ಸಭೆಯಲ್ಲಿ ಎದುರುಗಡೆ ಒಬ್ಬರು ಕೂತಿದ್ರು, ಪರಿಚಯ ಇರಲಿಲ್ಲ ನನಗೆ. ನಾನು ಪಕ್ಕದವ್ರನ್ನ ಕೇಳಿದೆ, ಇವ್ರು ಯಾರು ಅಂತ. ಅವ್ರು ಹೇಳಿದ್ರು, ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಏನು, ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಕೇಳಿಕೊಂಡ್ರೆ ಅಂತ. ನಾನು ಅವತ್ತು ನೋಡಿದ್ದಾರೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರನ್ನ. 3 ಸರಿ ಆಗಿದ್ರು ಆಗ್ಲೇ, 3ನೇ ಸಾರಿ ಪಾರ್ಲಿಮೆಂಟ್ ಸದಸ್ಯರು. ಭದ್ರಾವತಿಯಿಂದ ಅವ್ರು ಆಗಿದ್ರು ಪಾರ್ಲಿಮೆಂಟ್ ಸದಸ್ಯರು, ಹೆಸರು ಹೇಳಲ್ಲಪ್ಪ. ಅವ್ರು ಎಲೆಕ್ಟ್ ಆಗಿ ನಾವು ಮೀಡಿಯಾದಲ್ಲಿ ಹೋದ್ವಿ, ಎಲ್ಲಿ ಹೋದ್ರು ಅಂತ ಹೇಳಿ ನಮ್ಗೆ ಗೊತ್ತಾಗಿಲ್ಲ. ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಅಂದ್ರೆ ಹಿಂಗೆ ಅಂತ ತಿಳ್ಕೊಂಡಿದ್ವಿ. ಪಾರ್ಲಿಮೆಂಟ್ ಸದಸ್ಯ ಅಂದ್ರೆ ಕೇಂದ್ರದಿಂದ ಇಷ್ಟೊಂದು ಹಣ
ತರಬಹುದು, ಎಷ್ಟೊಂದು ಪ್ರಾಜೆಕ್ಟ್ಗಳನ್ನು ತರಬಹುದು, ಒಂದು ಇಡೀ ಕ್ಷೇತ್ರವನ್ನ ಬದಲಾವಣೆ ಮಾಡಬಹುದು. ನಮ್ಮ ಕಲ್ಪನೆ ಇರಲಿಲ್ಲ. ರಾಘಣ್ಣ ಬಂದ್ರ ಮೇಲೆ ಒಬ್ಬ ಸಂಸತ್ ಸದಸ್ಯ ಈ ರೀತಿಯೂ ಕೆಲಸ ಮಾಡಬಹುದು, ಈ ರೀತಿಯೂ ಕೆಲಸ ಮಾಡಬಹುದು. ನನಗಿನ್ನೂ ನೆನಪಿದೆ, ನಮ್ಮ ಅನಂತ್ ಕುಮಾರ್ ಅವರು ಕೇಂದ್ರದ ಏವಿಯೇಷನ್ ಮಿನಿಸ್ಟರ್ ಆಗಿದ್ದರು, ವಿಮಾನಯಾನ ಸಚಿವ. ಅವರು ಫಸ್ಟ್ ಟೈಮ್ ಉಡುಪಿಗೆ ಬಂದಿದ್ರು. ಉಡುಪಿಯಿಂದ ಬೆಳಿಗ್ಗೆ ಸುಮಾರು 7:30 ತೀರ್ಥಹಳ್ಳಿ ಮೂಲಕ ಶಿವಮೊಗ್ಗ ಬರ್ತಾರೆ. ಶಿವಮೊಗ್ಗದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಾನು ಫೋನ್ ಮಾಡಿದೆ, ಅನಂತ್ ಕುಮಾರ್ ಅವರೇ ತಿಂಡಿಗೆ ತೀರ್ಥಹಳ್ಳಿ ಬರ್ಬೇಕು, 7:30 ಪಾಸ್ ಆಗ್ತಾ ಇದ್ದೀರಿ, ನಿಲ್ಲಿಸ್ಬೇಕು ಅಂತೇಳಿ. ಆಯ್ತಪ್ಪ ನಿಲ್ಲಿಸ್ತೀನಿ ಎಂದು. ನಾವೆಲ್ಲ ರಾತ್ರಿ ಸೇರಿದ್ವಿ, ಏನ್ ಮಾಡೋದು, ಏನ್ ಮನವಿ ಕೊಡೋದು ಅಂತ. ತೀರ್ಥಹಳ್ಳಿಗೆ ವಿಮಾನ ನಿಲ್ದಾಣ ಕೊಡಿ ಅಂತ ಕೇಳಕ್ಕಾಗುತ್ತಾ ಹೇಳಿ ನಗ್ತಾರೆ ಅವರು. ಏನ್ ಮಾಡ್ಬೋದು ಅಂತ ಅವರು ಸೂಚಿಸಿದ್ರು ಸ್ನೇಹಿತರು. ನೀವು ನ್ಯಾಷನಲ್ ಹೈವೇ ಕೊಡಬೇಕು ಅಂತ ಹೇಳಿ ಒಂದು ಮನವಿ ಕೊಡೋಣ. ಯಾಕಂದ್ರೆ ಪಾರ್ಲಿಮೆಂಟ್ ಒಬ್ಬ ಸೆಂಟ್ರಲ್ ಮಿನಿಸ್ಟರ್, ಅವ್ರಿಗೆ ಏನ್ ಕೊಡ್ಬೇಕು ಮನವಿ ಅಂತ. ಬೆಳಿಗ್ಗೆ ಬಂದರು, ಎಲ್ಲ ಸೇರಿ ನಾವು ಎಲ್ಲಾ ಪಕ್ಷದವರು ಸೇರಿಸಿದ್ದೇವೆ. ಎಲ್ಲ ಪಕ್ಷದವರು ಸೇರಿಸಿ ಒಂದು 300 ಜನ ಸೇರಿದ್ರು. ಅನಂತ್ ಕುಮಾರ್ ಅವರಿಗೆ ಬಹಳ ಸಂತೋಷ. ಅನಂತ್ ಕುಮಾರ್ ಅವರಿಗೆ ಹೇಳಿದೆ, ನಮ್ಗೆ ನ್ಯಾಷನಲ್ ಹೈವೇ ಕೊಡಬೇಕು ಅಂತ. ಅವರು ಬಹಳ ಸೀರಿಯಸ್ ಆಗಿ ತಗೊಂಡು ಅವ್ರು ಹೇಳಿದ್ರು, ಬೆಂಗಳೂರಿಗೆ ಇಲ್ಲಿ ಸದ್ಯದಲ್ಲೇ ಕ್ಯಾಪ್ಟನ್ ಖಂಡೂರಿ ಅವರು ಬರ್ತಾ ಇದ್ದಾರೆ. ಅವತ್ತು ಮಂತ್ರಿಗಳು ಅವ್ರು ಬರ್ತಾ ಇದ್ದಾರೆ, ಬಂದಾಗ ನೀವು ಫೋನ್ ಮಾಡ್ತೀರಿ ಬನ್ನಿ ಅಂತ. ಒಂದು ದಿವಸ ಫೋನ್ ಮಾಡ್ತಾರೆ ಅನಂತ್ ಕುಮಾರ್ ಅವರು, ಬೆಂಗಳೂರಿಗೆ ಇಮಿಡಿಯೇಟ್ ಮಾಡಿ. ನಾನು ಹೋದೆ, ಮನವಿ ಕೊಟ್ವಿ. ಅವರು ಎಷ್ಟು ಮಟ್ಟಿಗೆ ತಯಾರಿ ಮಾಡಿಸ್ಕೊಂಡು ಬಂದಿದ್ರು ಖಂಡೂರಿ ಅವರು ಅಂದ್ರೆ ಅನಂತ್ ಕುಮಾರ್ ಅವ್ರ ಕೆಲಸ ಮಾಡಿದ್ರು. ನಾನು ಹೇಳಿದೆ, ಸರ್ ತುಮಕೂರಿಂದ ಹೇಳಿದ್ರು ಈ BH ರೋಡ್, ತುಮಕೂರಿಂದ ಹೊನ್ನಾವರದವರೆಗೂ, ಚಿತ್ರದುರ್ಗದಿಂದ ಮಂಗಳೂರುವರೆಗೆ ಅಷ್ಟು ಜನ ಪಾರ್ಲಿಮೆಂಟ್ ಸದಸ್ಯರನ್ನ ಬಿಜೆಪಿ ಅವರಿಗೆ ಗೆಲ್ಲಿಸಿದ್ದಾರೆ. ಹಾಗಾಗಿ ಈ 2 ಹೈವೇಗಳನ್ನ, ನ್ಯಾಷನಲ್ ಹೈವೇಗಳನ್ನ ನಾವು ಡಿಕ್ಲೇರ್ ಮಾಡಬೇಕು ಅಂತ ಹೇಳಿದ್ರು. ಒಂದು 2-3 ನಿಮಿಷ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಅನೌನ್ಸ್ ಮಾಡಿ, ಚಿತ್ರದುರ್ಗ ಮಂಗಳೂರು BH ರಸ್ತೆ 2 ಕೂಡ ನಾನು ಡಿಕ್ಲೇರ್ ಮಾಡಿದ್ದೇನೆ ಅಂತ ಹೇಳಿ ಅನೌನ್ಸ್ ಮಾಡೋರು. ಬಹಳ ಸಂತೋಷ. ಡಿಕ್ಲೇರ್ ಮಾಡುವಂತ ನ್ಯಾಷನಲ್ ಹೈವೇಗೆ ಹಣ ಕೊಡಿಸಿದ್ದು ರಾಘಣ್ಣ ಬಂದ್ರು. 2 ಹೈವೇ ನೀವು ನೋಡ್ತಾ ಇದ್ದೀರಿ. 2 ಇವತ್ತು ಎಷ್ಟು ಹೈವೇಗಳು, ಎಷ್ಟು ಸೇತುವೆಗಳು, ಸಿಗಂದೂರು ಸೇತುವೆ ಒಂದು ದೊಡ್ಡ ಪ್ರವಾಸೋದ್ಯಮ ಕೇಂದ್ರ ಆಗಿದೆ. ಎಷ್ಟು 500 ಕೋಟಿ ನಾವೇನು ಕಲ್ಪನೆ ಮಾಡ್ಲಿಕ್ಕೆ ಆಗ್ತದೆ. ಇವತ್ತೇನಿಲ್ಲ, ತೀರ್ಥಹಳ್ಳಿ ಕೊಪ್ಪ ಸರ್ಕಲ್, ಟೌನಿನ ಮಧ್ಯದಿಂದ ಕೊಪ್ಪ ಸರ್ಕಲ್ ಇಂದ ಗಟ್ಟಿಗಟ್ಟೆವರೆಗೆ 530 ಕೋಟಿ ನ್ಯಾಷನಲ್ ಹೈವೇಗೆ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಮಾಡಿದೆ. ಇಲ್ಲಿಂದ BH ರಸ್ತೆ ಸಾಗರ ಇನ್ನಷ್ಟು ಉತ್ತಮ ಉನ್ನತೀಕರಣ ಮಾಡಿದ್ದಾರೆ. ಹೇಳ್ತಾ ಹೋದ್ರೆ ಬಹಳ ಬಿಟ್ಟು. ಇತ್ತೀಚೆಗೆ ನಮಗೆ FM ರೇಡಿಯೋ ನಮ್ಗೆ ಇರ್ಲಿಲ್ಲ. FM ರೇಡಿಯೋ ನಾವು ಕಾರಲ್ಲಿ ಆನ್ ಮಾಡ್ಕೊಂಡು ಬರ್ತಾ ಇದ್ರೆ ಎಲ್ಲ ಸುದ್ದಿಗಳನ್ನು, ಎಲ್ಲ ಸಂಗೀತಗಳನ್ನು ನಾವು ಕೇಳ್ತಾ ಬರ್ತೀವಿ. ಕಾರಲ್ಲಿ FM ರೇಡಿಯೋ ಹಠಾವತ್ತು ತಂದು ಏನಾಗಲಿಲ್ಲ ಅಂತ ಕೇಳಬೇಕು. ನಾನು ಆಗಾಗ ಅಡಿಕೆಗೆ ತೊಂದರೆ ಆದಾಗೆಲ್ಲ ಡೆಲ್ಲಿಗೆ ಹೋಗ್ತಾ ಇರ್ತೀನಿ. ಮೊದಲು ಅನಂತ್ ಕುಮಾರ್ ಅವರು ಕೆಲಸ ಮಾಡ್ತಾ ಇದ್ರು ಅಡಿಕೆಗೆ. ಇವತ್ತು ರಾಘಣ್ಣ ಒಂದು ಫೋನ್ ಮಾಡ್ಕೊಂಡು ಹೋದ್ರೆ ಸರ್ ಎಲ್ಲ ಹೇಳಿ ಮಾಡ್ತಾರೆ. ಮಂತ್ರಿಗಳ ಭೇಟಿಗೆ ಸಮಯಾವಕಾಶ ಕೊಟ್ಟು ನಮ್ಮ ಬಾಸ್ಗಳನ್ನ, ನಿಮ್ಗೆ ಗೊತ್ತಿದೆ ಡೆಲ್ಲಿನಲ್ಲಿ ಪಾರ್ಲಿಮೆಂಟ್ ಭವನದಲ್ಲಿ ಒಬ್ಬ ಮಂತ್ರಿನ ಕಾಣೋದು ಎಷ್ಟು ಇಷ್ಟ ಇದೆ. ಸೆಕ್ಯೂರಿಟಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದನ್ನು ಕೂಡ ಮಾಡಿಸಿಟ್ಟಿರ್ತಾರೆ. ಊಟಕ್ಕೆ ಮನೆಗೆ ಕರೀತಾರೆ. ನೀನಲ್ಲೆಲ್ಲ ಊಟ ಮಾಡಬೇಡ, ಬಾಯಲ್ಲಿ ಮನೆಗೆ ಊಟ. ಆ ಹೋದ್ರೆ 2 ಗಂಟೆ ತಡ ಊಟ. ಯಾಕಂದ್ರೆ ನಾವು ಊಟಕ್ಕೆ ಹೋಗಿ 3 ಅಷ್ಟೊತ್ತಿಗೆ ಅವ್ರಿಗೆ ಯಾವುದೋ ಮಂತ್ರಿಯಿಂದ ಫೋನ್ ಬಂದಿತ್ತು. ಎಲ್ಲಾ ಮಂತ್ರಿಗಳಲ್ಲಿ ಇಂಟರ್ವ್ಯೂ ಫಿಕ್ಸ್ ಮಾಡಿರ್ತಾರೆ ಯಾವುದಾದ್ರು ಕೆಲಸಕ್ಕಾಗಿ. ನಾವು ಓದ್ಕೊಂಡೆ ಬರ್ತಾರೆ, 1 ನಿಮಿಷ ಇರುತ್ತೆ, ಇದ್ದು ಬಿಡಿ ನಾನು ಇಂಥ ಮಂತ್ರಿಗಳಿಗೆ ಹೋಗುತ್ತೆ. ಇಲ್ಲೆಲ್ಲ ತಿರುಗ್ತಾ ಇರ್ತಾರೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಆ ತಿರುಗುವಾಗೆಲ್ಲ ನೋಟ್ ಮಾಡ್ಕೊಂತಾರೆ ಎಲ್ಲೆಲ್ಲಿ ಏನೇನು ಮಾಡಬೇಕು.
ಇಲ್ಲಿ ಕೂತು ಲೆಟರ್ ಅನ್ನು ರೆಡಿ ಮಾಡಿಕೊಂಡು ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಯಲ್ಲಿ ಪ್ರತಿಯೊಬ್ಬ ಮಂತ್ರಿಯ ಮನೆಗೆ ಹೋಗಿ ಭೇಟಿಯಾಗಿ ರಿಸಲ್ಟ್ ಅನ್ನು ವಾಪಸ್ ತರ್ತಾರೆ. ನನಗೆ ರಿಸಲ್ಟ್ ನನಗೆ ನೆನಪು ಬರ್ತದೆ, ನಮ್ಮ ತೀರ್ಥಹಳ್ಳಿಯಲ್ಲಿ ಶರಾವತಿ ನದಿ ಉಗಮ ಸ್ಥಾನದಲ್ಲಿ ಗುಂಡಾಭಟ್ರು ಅಂತ ಒಬ್ಬರಿದ್ರು, ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ರು ಗುಂಡಾಭಟ್ರು. ಹೇಗೆ ಆವಾಗ ಅಲ್ಲಿಂದ ಬಸ್ಗಳೇ ಇರಲಿಲ್ಲ, 6 ಗಂಟೆ ನಡೆದು ಹೋಗಿ 5 ಕಿಲೋಮೀಟರ್ 6 ಗಂಟೆ ನಡೆದು ಹೋಗಿ ಬಸ್ ಹಿಡಿಬೇಕಾಗಿತ್ತು. ಕಲ್ಪನೆ ಯಾರಿಗಾರು ಗೊತ್ತಾಗ್ತದೆ. ಅಂತ ಸಂದರ್ಭದಲ್ಲಿ ಗುಂಡಾಭಟ್ರು ಬೆಂಗಳೂರಿಗೆ ಹೋಗೋದಾದ್ರೆ ಆ ಊರಿನೆಲ್ಲ ಸುತ್ತಿ ನಿಮ್ಗೆ ಕೆಲಸ ಇದೆ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಅವ್ರ ಡೈರಿನಲ್ಲೆಲ್ಲ ನೋಟ್ ಮಾಡ್ಬಿಟ್ಟು ತಗೊಂಡು ಅಲ್ಲಿ ಮನೆ ಯಾರ್ದೋ ಒಂದು ಬೆಂಗಳೂರಿಗೆ ಇತ್ತು, ಅವ್ರ ಮನೇಲಿ ಊಟ ಮಾಡ್ಕೊಂಡು ಎಲ್ಲಾ ಕಚೇರಿಯನ್ನು ತಿರುಗಿ ಇದನ್ನ ಹೇಳಿ ಅಲ್ಲಿ ಕಚೇರಿಯಲ್ಲಿ ಏನು ಹೇಳಬೇಕು ಬರ್ಬೇಕು ಅವ್ರ ಮನೆಗೆಲ್ಲ ಹೇಳ್ತಾರೆ. ತಾಲೂಕು ಮೆಂಬರ್ ಅವರು ನನ್ನ ರಾಘವನಿಗೆ ಕೆಲಸ ನೋಡಿದಾಗ ಅವ್ರು ರಾಜಕಾರಣಿಗಳಂದ್ರೆ ಅನಾವಶ್ಯಕ ಸೋಪೀಸ್ಗಳಾಗಿವೆ. ಸೋಪೀಸ್ ಅವ್ರು ಬರ್ಬೇಕು, ಅವ್ರು ಮುಂದೆ ಮಾಗದವರು ಹೊಗಳಬೇಕು, ಏನೋ ಆದ್ರೆ ನಿಜವಾದ ಕೆಲಸ ಮಾಡೋರಿಗೆ ಇದೆಲ್ಲದರ ಅವಶ್ಯಕತೆ ಇಲ್ಲ. ರಾಘಣ್ಣ ಇವತ್ತು ಈ ರೀತಿಯ ಶೋಪೀಸ್ ಅಲ್ಲ, ನಿಜವಾದ ಕರ್ತೃತ್ವ ಶಕ್ತಿ ಇರ್ತಕ್ಕಂಥ ಒಬ್ಬ ಪಾರ್ಲಿಮೆಂಟ್ ಸದಸ್ಯ. ಇವತ್ತು 1000 ಕೋಟಿಯಲ್ಲಿ ಅಲ್ಲ, 1000 ಕೋಟಿಯಲ್ಲಿ ಅಲ್ಲ, ಲಕ್ಷ ಕೋಟಿಯ ಲೆಕ್ಕದಲ್ಲಿ ಇವತ್ತು ಶಿವಮೊಗ್ಗ ಕ್ಷೇತ್ರಕ್ಕೆ ಹಣ ಬಂದಿದೆ. ಹಣ ಬಂದಿದೆ. ನಾವು ಲೆಕ್ಕಾಚಾರ ಮಾಡಿ ಅವರು ಪಟ್ಟಿ ಕೊಟ್ಟರೆ ಮಾತ್ರ ನಮ್ಗೆ ಇದೊಂದು ಏನ್ ಪರಿಸ್ಥಿತಿ ಅಂತ ಗೊತ್ತಾಗ್ತದೆ. ನನಗೆ ಅನಿಸ್ತದೆ ಈ ರೀತಿಯ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಅತ್ಯಂತ ಅಪರೂಪ, ರಾಜಕಾರಣಿಗಳಲ್ಲಿ ಅತ್ಯಂತ ಅಪರೂಪ. ನಾನಿವತ್ತು ಒಂದು ಕಾಲದಲ್ಲಿ ಯಡಿಯೂರಪ್ಪ ಅವರ ಹೆಸರಿನಿಂದ ಅವರು ಬಂದರು. ಇವತ್ತು ರಾಘಣ್ಣ ತನ್ನ ಸ್ವಂತ ಶಕ್ತಿಯ ಬಲದ ಮೇಲೆ ಕೂಡ ಮುಂದಿನ ಚುನಾವಣೆಯನ್ನು ಮಾಡಬಲ್ಲ ತಾಕತ್ತನ್ನು ಹೊಂದಿದ್ದಾರೆ. ಹಾಗಾಗಿ ಇವತ್ತು ಯಡಿಯೂರಪ್ಪ ಅವರು ಯಾವ ರೀತಿಯಲ್ಲಿ ಜೀವನ ಕೊಟ್ಕೊಂಡು ಬದುಕೊಂಡು ಈ ರಾಜ್ಯದ ಕೆಲಸವನ್ನು ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಪ್ರತ್ಯೇಕವಾದಂತಹ ವ್ಯಕ್ತಿತ್ವ ಇವತ್ತು ನಮ್ಮ ಕಣ್ಣೆದುರುಗಡೆ ಬರ್ತದೆ. ಮುಖ್ಯಮಂತ್ರಿಗಳಾದಂತಹ ಸಾಲಲ್ಲಿ ಯಡಿಯೂರಪ್ಪ ಅವರ ಬಗ್ಗೆ, ಅವ್ರ ರೈತರ ಪರವಾಗಿ ಕಾಳಜಿ ಇರಬೇಕು, ಶಿವಮೊಗ್ಗದ ಬಗ್ಗೆ ವಿಮಾನ ನಿಲ್ದಾಣ ಇನ್ನೊಂದು ಮಾಡಿರ್ತಕ್ಕಂಥದ್ದು ಇರ್ಬೋದು. ಬಹಳ ಜನ ಇತ್ತೀಚಿನ ಹೇಳ್ತಾರೆ, ಏನು ಇದು ನಿಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಒಂದು ವಿಮಾನ ನಿಲ್ದಾಣ ಆಗ್ತದೆ ಅಂತ. ಶಿವಮೊಗ್ಗದ ಚಿತ್ರಣ ಬದಲಾವಣೆ. ಇವತ್ತು ಆಸ್ಪತ್ರೆ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಏನೆಲ್ಲ ಇದೆ ನಾವು ಶಿವಮೊಗ್ಗ. ನಮ್ಮ ಅನೇಕ ಮುಖ್ಯಮಂತ್ರಿಗಳಾದಂತವರಿದ್ದಾರೆ, ಮಂತ್ರಿಗಳಾದಂತವರಿದ್ದಾರೆ, ಬದಲಾವಣೆ ಆಗ್ತಿದ್ದಾರೆ. ಈ ಕಾಳಜಿ ಹೃದಯದಲ್ಲಿ ಇಟ್ಟುಕೊಂಡಿದ್ದಂತ ಒಬ್ಬ ರಾಜಕಾರಣಿ ಜನಕ್ಕೆ ಉಪಕಾರಿ ಆಗ್ತಾನೆ. ತನಗೆ ಓಟ್ ಕೊಟ್ಟಂತವರಿಗೆ ಸುಳ್ಳು ಹೇಳೋದಿಲ್ಲ, ಶೋ ಮಾಡೋದಿಲ್ಲ, ನಿಜವಾದ ಕಾಳಜಿಯಿಂದ ದುಡಿದ್ರೆ ಜನಕ್ಕೂ ಕೂಡ ಸಂತೋಷ ಆಗ್ತದೆ. ಈ ನಿಟ್ಟಿನಲ್ಲಿ ರಾಘಣ್ಣ ಅವರಿಗೆ ಎಷ್ಟು ವಯಸ್ಸಾಯಿತು ಅನ್ನೋದಕ್ಕಿಂತ ಆ ವಯಸ್ಸಿನಲ್ಲಿ ಸಾಧನೆ ಏನು, ಆ ಕಿರಿಯ ವಯಸ್ಸಿನಲ್ಲಿ ಅಧಿಕಾರ ಸಿಕ್ಕಾಗ ಏನೇನಾಗ್ತಾರೆ ಒಬ್ಬೊಬ್ರು ಅಂತ ನಿಮಗೆಲ್ಲ ಗೊತ್ತಿದೆ. ಆ ರಾಘಣ್ಣ ತನ್ನ ಈ ಯೌವನಾವಸ್ಥೆಯ ವಯಸ್ಸನ್ನ ಓಡಾಟಕ್ಕೆ ಉಪಯೋಗಿಸಿದ್ರು, ಶ್ರಮಕ್ಕೆ ಉಪಯೋಗಿಸಿದ್ರು, ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಉಪಯೋಗಿಸಿದ್ರು. ಇದಕ್ಕಾಗಿ ನಾವು ಅವ್ರನ್ನ ಸನ್ಮಾನ ಮಾಡ್ತಾ ಇದ್ದೀವಿ. ನಾನು ಹೆಚ್ಚು ಮಾಡ್ತಾ ಇದ್ದಕ್ಕೆ ಹೋಗುದಿಲ್ಲ. ದೇವರವರಿಗೆ ಆಯುಷ್ಯನ್ನ, ಆರೋಗ್ಯವನ್ನು ದೀರ್ಘವಾಗಿ ಕೊಟ್ಟು ಇನ್ನಷ್ಟು ಮತ್ತಷ್ಟು ಶಿವಮೊಗ್ಗಕ್ಕೆ ಅಭಿವೃದ್ಧಿಯನ್ನ ತರಲಿ ಅಂತ ಹೇಳಿ ಹಾರೈಸ್ತಾ ನಾನು ಇವತ್ತು ಕೆಲವಾಣಿಯನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ಅದು ಹಿರಿಯೂರು ಕೃಷ್ಣಮೂರ್ತಿ ಅವರುಗಳಾಗಿರ್ಬೋದು, ಶ್ರೀಕಂಠಯ್ಯನವರು ಆಗಿರ್ಬೋದು, ನಮ್ಮ ಅನೇಕರು ಆನಂದರಾವ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮನ್ನೆಲ್ಲ ಬೆಳೆಸಿದ್ರು. ನರಸಿಂಹಮೂರ್ತಿ ಅಯ್ಯಂಗಾರ್, ಕೃಷ್ಣಭಟ್ರು, ಬೇರೆ ಕೃಷ್ಣಭಟ್ರು ನಮ್ಮನ್ನೆಲ್ಲ ಬೆಳೆಸ್ತು. ವಿದ್ಯಾರ್ಥಿಗಳಾಗಿದ್ದಾಗ ಸಂಘಕ್ಕೆ ಕರ್ಕೊಂಡು ಹೋಗಿ ಬೆಳೆಸ್ತಂತ ಯಾರು ಇರಲಿಲ್ಲ. ನಮ್ಮನ್ನ ನಗಣ್ಯ ಮಾಡ್ತಿದ್ರು, ಏನೂ ಇರಲಿಲ್ಲ.
ಆ ಜೀರೋದಿಂದ ಸಂಘಟನೆ ಇಲ್ಲಿ ಆಗ್ಬೇಕು ಅಂತ ಕನಸು ಕಟ್ಟಿರಲ್ಲ, ಅವರೆಲ್ಲ ಬದುಕಿದ್ರೆ ಇವತ್ತು ರಘುವರವರ ಈ ಸನ್ಮಾನ ಸಮಾರಂಭದಲ್ಲಿ ಬಹುಶಃ ಆನಂದ ಭಾಷಣವನ್ನು ಸಲ್ಲಿಸ್ತಿದ್ದೇವೆ. ಈ ಕಾರಣಕ್ಕಾಗಿ ನಾವು ಬಂದಿದ್ದೇವೆ, ಈ ಕಾರಣಕ್ಕಾಗಿ ನಾವು ಬದುಕಿಕೊಂಡಿದ್ದೇವೆ. ನಮ್ಮ ಹುಡುಗರು ಈ ರೀತಿ ಆದರೂ ಅನ್ನುವಂಥ ಒಂದು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ರು. ಅವರೆಲ್ಲರ ಆತ್ಮಕ್ಕೆ ಇವತ್ತು ಸಂತೋಷ ಆಗ್ತದೆ ಅಂತ ನಾನು ಭಾವಿಸಿ